ನರೇಂದ್ರ ಮೋದಿ ಬಳಿಕ ಅಂದ್ರೆ ನರೇಂದ್ರ ಮೋದಿಯವರ ಪ್ರಧಾನಿ ಹುದ್ದೆ ಅಥವಾ ಪ್ರಧಾನಿ ಅವಧಿ ಮುಗಿದ ಬಳಿಕ ಯಾರಾಗ್ತಾರೆ ಮುಂದಿನ ಪ್ರಧಾನಿ? ಬಿಜೆಪಿಯಲ್ಲಿ ಪ್ರಧಾನಿ ಹುದ್ದೆಗೆ ರೇಸ್ನಲ್ಲಿ ಇರುವವರು ಯಾರು? ಬಿಜೆಪಿಯಲ್ಲಿ ಮುಂದಿನ ಪ್ರಧಾನಿ ಇವರೇ ಆಗ್ತಾರೆ ಅನ್ನುವಂತಹ ನಾಯಕರ ಸಂಖ್ಯೆ ಎಷ್ಟಿದೆ? ಆದ್ರೆ ಪ್ರಧಾನಿ ಹುದ್ದೆಗೆ ಇವರು ಉತ್ತರಾಧಿಕಾರಿಯಾದ್ರೆ ಎಷ್ಟು ಸೂಕ್ತ ಅನ್ನುವಂತಹ ಪ್ರಶ್ನೆ ಇದೀಗ ಅನೇಕರನ್ನ ಕಾಡ್ತಾ ಇದೆ. ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಶಿವರಾಜ್ ಸಿಂಗ್ ಚೌಹಾಣ್ ಹೀಗೆ ಹಲವು ನಾಯಕರ ಹೆಸರು ಪಟ್ಟಿಯಲ್ಲಿದೆ. ಸತತವಾಗಿ 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವಂತಹ ನರೇಂದ್ರ ಮೋದಿ 5 ವರ್ಷಗಳ ಕಾಲ ಪೂರ್ಣ ಪ್ರಮಾಣದಲ್ಲಿ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿತಾರಾ ಎಂಬ ಪ್ರಶ್ನೆಗಳು ಇದೀಗ ಉದ್ಭವಿಸ್ತಾ ಇದೆ. ಯಾಕೆ ಈ ಪ್ರಶ್ನೆ ಉದ್ಭವಿಸ್ತಾ ಇದೆ ಅಂತ ಅಂದ್ರೆ, ಬಿಜೆಪಿ ನಾಯಕರೇ ಹಾಕಿಕೊಂಡ ನಿಯಮದ ಪ್ರಕಾರ ಅವರೊಂದು ರೂಲ್ಸ್ ಹಾಕೊಂಡಿದ್ದಾರೆ. ಏನು ಅಂತ ಅಂದ್ರೆ 75 ವರ್ಷ ಮೀರಿದವರಿಗೆ ಬಿಜೆಪಿಯಲ್ಲಿ ಮುಖ್ಯವಾದ ಅಧಿಕಾರವನ್ನ ಕೊಡಲ್ಲ. ಇದಕ್ಕೆ ಕೆಲವು ಕಡೆ ವಿನಾಯಿತಿಯನ್ನ ನೀಡಿದ್ರೂ ಕೂಡ ಕೆಲವು ನಾಯಕರನ್ನ ಬಲವಂತವಾಗಿ ಅಧಿಕಾರದಿಂದ ಇಳಿಸಿದಂತಹ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಪ್ರಸ್ತುತ 73 ವರ್ಷದ ಮೋದಿಯವರು ಅಂದ್ರೆ ಇದೀಗ ಪ್ರಧಾನಿ ಮೋದಿಯವರಿಗೆ 73 ವರ್ಷ. ಹಾಗಾಗಿ ಇವರು ಇನ್ನು 2 ವರ್ಷದ ಬಳಿಕ ಅಧಿಕಾರವನ್ನ ತ್ಯಜಿಸ್ತಾರಾ, ಅಧಿಕಾರವನ್ನ ಬಿಟ್ಟು ಕೊಡ್ತಾರಾ, ಪದತ್ಯಾಗವನ್ನ ಮಾಡ್ತಾರಾ ಅನ್ನುವಂತಹ ಈ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮೂಡಿಸ್ತಾ ಇದೆ. ಇನ್ನು ನರೇಂದ್ರ ಮೋದಿಯವರು 5 ವರ್ಷ ಅಧಿಕಾರವನ್ನ ಪೂರ್ಣಗೊಳಿಸಲಿ ಅಥವಾ ಅದಕ್ಕೆ ಮೊದಲೇ ಪದತ್ಯಾಗವನ್ನ ಮಾಡಿ ಹುದ್ದೆಯಿಂದ ನಿರ್ಗಮಿಸಿದ್ರು ಕೂಡ ಅವರ ನಂತರದ ಪ್ರಧಾನಿ ಹುದ್ದೆಗೆ ಬಿಜೆಪಿಯಲ್ಲಿ ಯಾರು ಸೂಕ್ತ ವ್ಯಕ್ತಿ? ಮೋದಿಯವರ ಬಳಿಕ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಯಾರನ್ನ ಆಯ್ಕೆ ಮಾಡಬಹುದು? ಇಂಡಿಯಾ ಟುಡೇ ನಡೆಸಿದಂತಹ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಆಗಸ್ಟ್ ಆವೃತ್ತಿಯಲ್ಲಿ ಮೋದಿ ಅವರ ಉತ್ತರಾಧಿಕಾರಿ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಯಾರು ಎಂಬ ಬಗ್ಗೆ ಜನರ ಅಭಿಪ್ರಾಯದ ವರದಿ ಇದೀಗ ಬಂದಿದ್ದು, ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ಹೇಳ್ತೇವೆ. ಸಮೀಕ್ಷೆಯಲ್ಲಿ 25% ಮಂದಿ ಯಾರ ಹೆಸರನ್ನ ಸೂಚಿಸಿದ್ದಾರೆ ಅಂತ ಗೊತ್ತಾ? ಅಂದ್ರೆ ಪ್ರಧಾನಿ ಹುದ್ದೆಗೆ ಯಾರು ಸೂಕ್ತ ಅಂತ ಹೇಳಿದ್ದಾರೆ ಗೊತ್ತಾ? ಅಮಿತ್ ಶಾ ಅವರ ಹೆಸರನ್ನ ಸೂಚಿಸಿದ್ದಾರೆ. ಈ ಮೂಲಕ ಜನರ ಮುಖ್ಯ ಆಯ್ಕೆ ಮತ್ತೊಬ್ಬ ಗುಜರಾತ್ನ ರಾಜಕಾರಣಿಯೇ ಆಗಿದ್ದಾರೆ. ಗುಜರಾತ್ನಲ್ಲಿ ಪ್ರಧಾನಿ ಹುದ್ದೆಗೆ ಅರ್ಹ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ ಏನೋ, ಅಥವಾ ಅಮಿತ್ ಶಾ ಮೇಲಿರುವಂತಹ ಒಂದು ಭರವಸೆ ಏನೋ, ಮತ್ತೊಬ್ಬ ಪ್ರಧಾನಿ ಕೂಡ ನಮಗೆ ಗುಜರಾತ್ನಿಂದನೇ ಬೇಕು ಅಂತ ಜನರು 25% ಜನರು ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿಯ ಇತರ ಪ್ರಭಾವಿ ನಾಯಕರಾದ ಯೋಗಿ ಆದಿತ್ಯನಾಥ್ ಮತ್ತು ನಿತಿನ್ ಗಡ್ಕರಿ ಅವರಿಗಿಂತಲೂ ಪ್ರಧಾನಿ ಹುದ್ದೆಗೆ ಅಮಿತ್ ಶಾ ಅವರು ರೇಸ್ನಲ್ಲಿ ಫಾಸ್ಟ್ ಇದ್ದಾರೆ ಅಥವಾ ಮುಂದಿದ್ದಾರೆ. ಇನ್ನು ಅಮಿತ್ ಶಾ ನಂತರದ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್. ಯೋಗಿ ಪರ 19% ಮಂದಿ ಒಲವನ್ನ ತೋರಿಸಿದ್ದಾರೆ. ಅಂದ್ರೆ ಮುಂದಿನ ಪ್ರಧಾನಿ ಮೋದಿಯ ನಂತರ ಮುಂದಿನ ಪ್ರಧಾನಿ ಆಗಕ್ಕೆ ಯೋಗಿ ಆದಿತ್ಯನಾಥ್ 19% ಅರ್ಹತೆ ಅಥವಾ 19% ಜನರಿಗೆ ಅವರು ಅರ್ಹತೆನ ಹೊಂದಿದ್ದಾರೆ ಅಂತ ಅನ್ಸಿದೆ. ಅಮಿತ್ ಶಾ ಹೋಲಿಸಿದ್ರೆ ಕಡಿಮೆಯೇ. ಯಾಕಂತ ಹೇಳಿದ್ರೆ ಮುಂದಿನ ಪ್ರಧಾನಿ ಮೋದಿ ನಂತರದ ಮುಂದಿನ ಪ್ರಧಾನಿ ಯೋಗಿ ಆದಿತ್ಯನಾಥ್ ಅಂತಾನೆ ಹೇಳಲಾಗ್ತಾ ಇತ್ತು. ಎಲ್ಲ ಕಡೆ ಅದನ್ನೇ ಬಿಂಬಿಸ್ತಾ ಇದ್ರು. ಆದರೆ ಎಲ್ಲೋ ಉತ್ತರ ಪ್ರದೇಶದ ಚುನಾವಣೆಯ ಸೋಲು, ಉತ್ತರ ಪ್ರದೇಶದಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋದೇ ಇದೀಗ ಯೋಗಿ ಆದಿತ್ಯನಾಥ್ ಅವರ ಮೇಲಿನ ಭರವಸೆ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣ ಆಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಆ ರೀತಿಯಾದಂತಹ ಒಂದು ಅನುಮಾನ ಅಂತೂ ಮೂಡ್ತಾ ಇರೋದು ಸತ್ಯ. ಇನ್ನು 13% ಜನರ ಬೆಂಬಲ ಹೊಂದಿರುವಂತಹ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ 3ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಟಾಪ್ 3ಯಲ್ಲಿ ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಹಾಗೆ ನಿತಿನ್ ಗಡ್ಕರಿ ಇದ್ದಾರೆ. ಇನ್ನು ಸುಮಾರು 5% ಮತ ಪಡೆದಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ 3ನೇ ಸ್ಥಾನವನ್ನ ಹಂಚಿಕೊಂಡಿದ್ದಾರೆ. ಇನ್ನು 25% ಮತಗಳೊಂದಿಗೆ ಸಮೀಕ್ಷೆಯಲ್ಲಿ ಅಮಿತ್ ಶಾ ಟಾಪ್ ಅಲ್ಲಿದ್ದಾರೆ. 2024ರ ಫೆಬ್ರವರಿ ಮತ್ತು 2023ರ ಆಗಸ್ಟ್ ನಲ್ಲಿ ನಡೆಸಿದಂತಹ ಮೂಡ್ ಆಫ್ ದಿ ನೇಷನ್ ಸರ್ವೆಯ ಫಲಿತಾಂಶಕ್ಕೆ ಹೋಲಿಸಿದ್ರೆ ನಮ್ಮ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಒಂದು ಪ್ರಭಾವ ಕಡಿಮೆಯಾದಂತೆ ಕಾಣ್ತಾ ಇದೆ. ಈ ಹಿಂದಿನ 2 ಸಮೀಕ್ಷೆಗಳಲ್ಲಿ ಅಮಿತ್ ಶಾ ಪರ ಕ್ರಮವಾಗಿ 29 ಹಾಗೆ 28% ಮತಗಳು ಬಂದಿದ್ವು. ಇನ್ನು ಹಾಗೆ ಪ್ರಧಾನಿ ಹುದ್ದೆಯಿಂದ ಮೋದಿ ಕೆಳಗಿಳಿದ್ರೆ ಅವರ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಮಿತ್ ಶಾ ಅಂತ 31% ಮಂದಿ ದಕ್ಷಿಣ ಭಾರತೀಯರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ದೇಶದಾದ್ಯಂತ ಒಟ್ಟಾರೆ 25% ಅನುಮೋದನೆ ಪಡೆದಿರುವ ಅಮಿತ್ ಶಾ ಅವರಿಗೆ ಅತಿ ಹೆಚ್ಚು ಬೆಂಬಲ ಸಿಕ್ಕಿರೋದು ದಕ್ಷಿಣ ಭಾರತದಲ್ಲಿ ಅನ್ನುವಂಥದ್ದು ಗಮನಾರ್ಹ. ಇನ್ನು ಅಮಿತ್ ಶಾ ಅವರಂತೆ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ಕೂಡ ಕಡಿಮೆ ಆಗಿದೆ. 2023ರ ಆಗಸ್ಟ್ ಸಮೀಕ್ಷೆಯಲ್ಲಿ 25% ಹಾಗೂ 2024ರ ಫೆಬ್ರವರಿ ಸಮೀಕ್ಷೆಯಲ್ಲಿ ಅವರು 24% ಜನ ಬೆಂಬಲವನ್ನ ಪಡೆದಿದ್ರು. ಆದ್ರೆ ಅದೀಗ 19% ಇಳಿಕೆ ಆಗಿದೆ. 24 ಎಲ್ಲಿ 19 ಎಲ್ಲಿ ಅಲ್ವಾ?
ಕಮ್ಮಿಯಾಗಿದೆ. ಇನ್ನು ಇದ್ರ ನಡುವೆ ರಾಜನಾಥ್ ಸಿಂಗ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಕಡೆ ಜನರ ಒಲವು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾದ ಸಂಗತಿ. ಹಿಂದಿನ ಸಮೀಕ್ಷೆಗೆ ಹೋಲಿಸಿದ್ರೆ ರಾಜನಾಥ್ ಸಿಂಗ್ ಅವರ ಬೆಂಬಲ 1.2% ಹೆಚ್ಚಾಗಿದೆ. ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ 2023 ಆಗಸ್ಟ್ನಲ್ಲಿ 2.9% ಜನ ಬೆಂಬಲವಿತ್ತು. ಆದರೆ ಈ ಬಾರಿ ಅವರು ಪ್ರಧಾನಿ ಹುದ್ದೆಗೆ ಸೂಕ್ತ ಅಂತ 5.4% ಜನರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಏನು 2024 ಫೆಬ್ರವರಿಯಲ್ಲಿ 2% ಜನರು ಅವರನ್ನ ಮೋದಿಗೆ ಸೂಕ್ತ ಉತ್ತರಾಧಿಕಾರಿ ಅಂತ ಬಯಸಿದ್ದಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಂಸತ್ ಪ್ರವೇಶಿಸಿ ಮೋದಿ ಸಂಪುಟದಲ್ಲಿ ಮಹತ್ವದ ಕೃಷಿ ಖಾತೆ ಪಡೆದ ನಂತರ ಅವರ ಜನಪ್ರಿಯತೆ ಹೆಚ್ಚಳವಾಗಿದೆ ಅಂತ ಹೇಳಬಹುದು. ಆದರೆ ಕೆಲವು ದಿನಗಳ ಹಿಂದೆ RSS ನಿಯಮದಂತೆ ಪ್ರಧಾನಿ ಮೋದಿ 75 ವರ್ಷಕ್ಕೆ ನಿವೃತ್ತಿಯನ್ನ ಘೋಷಿಸಬೇಕು, ಅವರು ರಾಜೀನಾಮೆಯನ್ನ ಪಡೆಯಬೇಕು. ಅವರು ನಿವೃತ್ತಿಯನ್ನ ಘೋಷಿಸದೆ ಇದ್ರೆ ಬೇರೆ ಮಾರ್ಗದಲ್ಲಿ ಕುರ್ಚಿಯನ್ನ ಕಳೆದುಕೊಳ್ತಾರೆ ಅಂತ ಬಿಜೆಪಿ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಅವರು ಮೊನ್ನೆ ಟ್ವೀಟ್ ಮಾಡಿ ಮೋದಿ ಅವರು RSS ಪ್ರಚಾರಕನ ಸಂಸ್ಕಾರಕ್ಕೆ ಬದ್ಧರಾಗಿ ತಮ್ಮ 75ನೇ ವರ್ಷದ ಹುಟ್ಟುಹಬ್ಬದ ನಂತರ ಸೆಪ್ಟೆಂಬರ್ 17ರಂದು ನಿವೃತ್ತಿಯನ್ನ ಘೋಷಿಸಬೇಕು, ಇಲ್ಲವಾದ್ರೆ ಬೇರೆ ವಿಧಾನಗಳಿಂದ ತಮ್ಮ ಪ್ರಧಾನಿ ಕುರ್ಚಿಯನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 1950 ಸೆಪ್ಟೆಂಬರ್ 17ರಂದು ಜನಿಸಿದ್ದಾರೆ. 2024 ಸೆಪ್ಟೆಂಬರ್ 17ಕ್ಕೆ 74 ವರ್ಷ ಪೂರ್ಣಗೊಂಡು 75ನೇ ವರ್ಷಕ್ಕೆ ಕಾಲಿಡ್ತಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ನಿವೃತ್ತಿಯ ಬಗ್ಗೆ ಬಿಜೆಪಿಯ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಟ್ವೀಟ್ ಮಾಡಿರೋದು ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 75 ವರ್ಷ ತುಂಬಿದ ನಂತರ ನಿವೃತ್ತಿಯಾಗೋದಿಲ್ಲ, ಅವರೇ ಪ್ರಧಾನಿಯಾಗಿ ದೇಶ ಮುನ್ನಡೆಸಲು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೇ ತಿಂಗಳಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿಯೇ ಹೇಳಿಕೆಯನ್ನು ನೀಡಿ ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ರು. ಇನ್ನು ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಬಿಡುಗಡೆಯಾದ ಒಂದು ದಿನದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿ ಅವರು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದು ಅವರ ಪಕ್ಷದ ನಿಯಮದ ಪ್ರಕಾರ 75 ವರ್ಷ ತುಂಬಿದವರು ನಿವೃತ್ತಿಯಾಗಬೇಕು ಅಂತ ಅಂದಿದ್ರು. ಇನ್ನು 2014ರಲ್ಲಿ ಪ್ರಧಾನಿ ಮೋದಿ ನಿಯಮವನ್ನ ಮಾಡಿದ್ರು. ಹೀಗಾಗಿ ಮೋದಿ ಪ್ರಧಾನಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಮೋದಿ ಬದಲು ಅಮಿತ್ ಶಾ ಪ್ರಧಾನಿ ಆಗ್ತಾರೆ, ಅಮಿತ್ ಶಾ ಪರವಾಗಿ ಮೋದಿ ಮತಯಾಚಿಸ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ರು. ಇನ್ನು ಸ್ನೇಹಿತರೆ, 75 ವರ್ಷ ದಾಟಿದ ನಾಯಕರನ್ನ ಸಕ್ರಿಯ ರಾಜಕಾರಣದಿಂದ ದೂರ ಇಡುವಂತಹ ಒಂದು ನಿಯಮ ಬಿಜೆಪಿಯಲ್ಲಿ ಇದೆ. ಇಂಥವರಲ್ಲಿ ಕೆಲವರನ್ನ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಮಾಡಲಾಗ್ತಾ ಇದೆ. 75 ವರ್ಷ ತುಂಬಿದ ಮೇಲೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಬೇಕು ಎಂಬಂತಹ ನಿಯಮ ಇದೆ ಎಂಬುದನ್ನ ಬಿಜೆಪಿ ನೇರವಾಗಿ ಇಲ್ಲಿ ಕೂಡ ಹೇಳಿಲ್ಲ. ಆದರೆ 2014 ಬಳಿಕ ಬಿಜೆಪಿ ಇಂಥದೊಂದು ಮಂಡಳಿಯನ್ನ ಸ್ಥಾಪಿಸಿದೆ. ಹಿರಿಯರು ತುಂಬಾ ಏನಂತ ಹೇಳಿದ್ರೆ ರಾಜಕೀಯದಲ್ಲಿ ನೈಪುಣ್ಯವನ್ನ ಹೊಂದಿದವರು ತಮ್ಮ ಅಗಾಧ ಅನುಭವದಿಂದ ಸರ್ಕಾರಕ್ಕೆ ನಾಯಕತ್ವಕ್ಕೆ ಮಾರ್ಗದರ್ಶನವನ್ನ ನೀಡಬೇಕು ಎಂಬ ಕಾರಣಕ್ಕಾಗಿ ಈ ಮಂಡಳಿಯನ್ನ ಸ್ಥಾಪಿಸಲಾಗಿದೆ ಅಂತ ಬಿಜೆಪಿ ಆಗ ಹೇಳ್ಕೊಂಡಿತ್ತು. ಕೆಲವೇ ಬಾರಿ ಈ ಮಂಡಳಿಯು ಸರ್ಕಾರ ನಡೆಸುವವರಿಗೆ ಮಾರ್ಗದರ್ಶನ ಮಾಡುವ ಪ್ರಯತ್ನವನ್ನ ಮಾಡಿತ್ತು. 2015ರ ಬಿಹಾರ ಚುನಾವಣೆ ಸೋಲಿನ ಬಳಿಕ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. ಆದರೆ ಅಧಿಕಾರಸ್ಥರು ಹಿರಿಯರ ಮಾರ್ಗದರ್ಶನವನ್ನ ತಣ್ಣಗೆ ತಳ್ಳಿ ಹಾಕಿದ್ರು. ಅಲ್ಲಿಂದಾಚೆಗೆ ಯಾವ ಮಾರ್ಗದರ್ಶನವನ್ನ ಕೂಡ ಈ ಮಂಡಳಿ ಕೊಟ್ಟಿಲ್ಲ. ಮಂಡಳಿ ಸಭೆ ನಡೆದರ ಬಗ್ಗೆ ಕೂಡ ವರದಿಗಳು ಇಲ್ಲ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 75 ವರ್ಷದ ನಂತರ ಏನಾದ್ರೂ ರಾಜೀನಾಮೆಯನ್ನು ತೆಗೆದುಕೊಳ್ತಾರಾ ಅಥವಾ ಪದತ್ಯಾಗವನ್ನ ಮಾಡ್ತಾರಾ? ಪದತ್ಯಾಗವನ್ನ ಮಾಡಿದ ನಂತರ ಈ ಏನಂತ ಹೇಳಿದ್ರೆ ಮಾರ್ಗದರ್ಶನವನ್ನ ಕೊಡುವಂತಹ ಮಂಡಳಿ ಸಕ್ರಿಯವಾಗುತ್ತಾ ಮತ್ತೆ ಚಿಗುರುತ್ತಾ? ಮೋದಿಯವರು ಇದರಲ್ಲಿದ್ಕೊಂಡೇ ದೇಶವನ್ನ ನಡೆಸ್ತಾರಾ? ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.